ಇವತ್ತು ಮುಳಬಾಗಿಲಿನ ನಗರಸಭೆ ಅಧ್ಯಕ್ಷರ ಚುನಾವಣೆ, ಉಪಾಧ್ಯಕ್ಷರ ಚುನಾವಣೆ ಇವತ್ತು 20ನೇ ತಾರೀಕು ನಡೆದಿದೆ, 26ನೇ ತಾರೀಕು ನಡೆದಿದೆ. ಅದರಲ್ಲಿ 26ನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ BCMA ಲೇಡಿ ಬರುತ್ತೆ, ಅವರು ಹೆಸರು ಶಬಾನಾ ಬೇಗಂ ಅಂತ ಅಧ್ಯಕ್ಷರಾಗಿದ್ದಾರೆ. ಸರಳಾ ನವೀನ್ ಕುಮಾರ್ ಅಂತ ಉಪಾಧ್ಯಕ್ಷರಾಗಿದ್ದಾರೆ. ನಾನು ಅವರ ಪರವಾಗಿ ಈ ಮುಳಬಾಗಿಲು ತಾಲೂಕಿನ ಜನತೆಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದ್ದಕ್ಕೆ ಮುಳಬಾಗಿಲು ಜನತೆಗೆ ಹಾಗೂ ನಮ್ಮ ಎಲ್ಲ ನಗರಸಭಾ ಏನು 18 ಜನ ವೋಟ್ ಹಾಕಿದ್ದಾರೆ 18 ಜನ ನಗರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರಲ್ಲಿ ನಮಗೆ ಮುಖ್ಯವಾಗಿ SDPI ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಮುಖ್ಯವಾಗಿ SDPI ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟು ಗೆಲ್ಲೋದಕ್ಕೆ ಮೂಲ ಕಾರಣಕರ್ತರು ಆಗಿದ್ದಾರೆ. SDPI ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ವಿತೌಟ್ ಕಂಡೀಷನ್, ಅವ್ರದ್ದು ಕಂಡೀಷನೇ ಇಲ್ಲ. ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ. ಅವ್ರು ಏನು ಕಂಡೀಷನ್ ಅಂದರೆ, ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರದು. ಎಲ್ಲರಿಗೂ ನೀವು ಜಿಲೇಬಿ ಕೊಡಿ, ಅವ್ರಿಗೂ ಜಿಲೇಬಿನೇ ಕೊಡಿ. ಎಲ್ಲರಿಗೂ ನೀವು ಹಾಗಲಕಾಯಿ ಕೊಡಿ, ಅವ್ರಿಗೂ ಹಾಗಲಕಾಯಿಯೇ ಕೊಡಿ. ನೀವು ಈಕ್ವಲ್ ಆಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ SDPI ಪಾರ್ಟಿಯವರು ಏನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದಾರೆ, ಮಾತ್ರ ಬೇರೆ ಯಾವುದೇ ವಿಚಾರದಲ್ಲಿ ಮಾತಾಡಿಲ್ಲ ಅವರು. ಅದಕ್ಕೆ ಅವರಿಗೆ ಸಹಕಾರವನ್ನು ಕೊಡ್ತೀವಿ, ನಾವು ಅವ್ರ ಜೊತೆಗೆ ನಾವು ಇರ್ತೀವಿ. ಇನ್ನು 14 ತಿಂಗಳು ಈ ಟರ್ಮ್ ಇರುತ್ತೆ, 14 ತಿಂಗಳು ಟರ್ಮ್ ಇರುತ್ತೆ. ನಾನು SDPI ಪಕ್ಷದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ನಾಗರಾಜು, ರಿಯಾಜ್ ಬೈ ಅಟ್ ಪ್ರೆಸೆಂಟ್ ಅಧ್ಯಕ್ಷರು ಇದ್ದವರು ರಿಯಾಜ್ ಬೈ, ಇವರು ಇದ್ರ ಬಗ್ಗೆ ತುಂಬ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟರು. ಮುಖ್ಯವಾಗಿ ಇವಾಗ ಅಧ್ಯಕ್ಷರಾಗಿರೋರು ನಮ್ಮ ಅಮಾನನ್ನವರು ಮಿಸ್ಸಸ್ ಅವರು. ಅಮಾನನ್ನವರು ಬ್ಲ್ಯಾಕ್ ಪ್ರೆಸಿಡೆಂಟ್ ಇದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಗೂ ಗೊತ್ತಿರುವಂಥ ವಿಚಾರ ಒಂದೇ ವಿಚಾರ. ಇವತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ನಮ್ಮ ಆದಿನಾರಾಯಣ ಅವರು ಇದನ್ನು ಮುಖ್ಯವಾಗಿ ಕೈಗೆ ತಗೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡಿ ಅವರು ಇಲ್ಲಿವರೆಗೂ ತೊಗೊಂಡು ಬಂದು ಇವತ್ತು ಅಧ್ಯಕ್ಷರಾಗಿದೆ. ನಮ್ಮ ಆದಿನಾರಾಯಣನವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಬಂದಿದ್ದಾರೆ, ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ಮುಳಬಾಗಿಲು ತಾಲೂಕಿನ ಜನ ಏನಿವತ್ತು ನಂಬಿ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ, ಅದನ್ನು ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತೀವಿ. ಆಮೇಲೆ ಅವರೆಲ್ಲರ ಜೊತೆಗೂ ನಾವು ಇರ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರನ್ನ ಒಗ್ಗೂಟಾಗಿ ಕೂಡಿಸ್ಕೊಂಡು ಅವ್ರ ಜೊತೆಗೆ ನಾವು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಖಂಡಿತವಾಗಿ. ಇವಾಗ 4 ಜನ JDS ಅವರು ನಮ್ಮ ಕಡೆ ಬಂದಿದ್ದಾರೆ ಅಂದರೆ, ಮಲ್ಲಿಕಾರ್ಜುನ್ ಯಾರು? ಮಲ್ಲಿ ನನ್ನ ಜೊತೆಲಿ ತಾನೇ ಇದ್ದಿದ್ದು. ಇಂಡಿಪೆಂಡೆಂಟಾಗಿ ನಾನು ತಾನೇ ನಿಲ್ಲಿಸಿ ಗೆಲ್ಸಿದ್ದವ್ರನ್ನ ಆವತ್ತು ನಾವೆಲ್ಲ ಮಾಡಿದ್ವಲ್ಲ. ಮಂಡಿಕಲ್ ರಾಜು ಯಾರು? ಅವ್ರನ್ನ ತಗೊಂಡೋದ್ರಲ್ಲ ನೀವು. ಅವರೆಲ್ಲ ಯಾರ ಕಡೆಯವರು? ನನ್ನ ಕಡೆಯವರು. ನಮ್ಮವ್ರು ನಿಮ್ಮ ಕಡೆ ಬಂದಿದ್ದಾರೆ, ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ. ನಮ್ಮವರು ನಿಮ್ಮ ಕಡೆ ಬಂದಿದ್ದಾರೆ, ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ. ಸಂದೀಪ್ ಯಾರ ಜೊತೆ ಇದ್ದಿದ್ದು? ಪಾಪ ಅವ್ರ ಮಿಸ್ಸಸ್ ಸ್ಟೇಟ್ಮೆಂಟೇ ಕೊಡ್ತಾರೆ. 20 ವರ್ಷಗಳಿಂದ ನಾವು ಮಂಜುವಣ್ಣ ಕಡೆ ಇದ್ದಾರೆ ನಮ್ಮ ಯಜಮಾನ್ರು, ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸ್ಟೇಟ್ಮೆಂಟ್ ನೋಡಿದೆ, ನಿಮಗೇನೋ ಕೊಟ್ಟಿದ್ದು ಸ್ಟೇಟ್ಮೆಂಟ್ ನೋಡಿದೆ. 20 ವರ್ಷಗಳಿಂದ ಸಂದೀಪ್ ನನ್ನ ಜೊತೆಯಲ್ಲಿ ಇದ್ದವನು ಇವತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಗೆ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿಲ್ವಾ? ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಓದ್ಸಲಿ ಮಾಡಿರೋ ರೀತಿಯಲ್ಲಿ ಏನು ಮಾಡೋಕ್ಕೆ ಹೋಗಿಲ್ಲ ನಾವು. ಓದ್ಸಲಿ 6 ಗಂಟೆಗೆ ಚುನಾವಣೆ ನಡಿಬೇಕು, 6 ಗಂಟೆಗೆ ಜನ ಮೆಂಬರ್ಸ್ ಒಳಗಡೆ ಹೋಗ್ಬೇಕು ಅಂದರೆ 6 ಗಂಟೆ 17 ನಿಮಿಷಕ್ಕೆ ಬಂದ್ರೂ ಅವತ್ತು ಒಳಗಡೆ ಅಕ್ಸೆಪ್ಟ್ ಮಾಡಿದ್ರಲ್ಲ. ಆವತ್ತು ಜಿಲ್ಲಾ ಮಂತ್ರಿ ನಾಗೇಶ್ ಅವರಿದ್ದರು, ಈ ಲೋಕಲ್ ವೋಟರ್ ಬೇರೆ ಆಗಿದ್ರು ಅವರು. ಆವತ್ತು ಎಲ್ಲ ಮಾಡಿ ಲಾಠಿ ಚಾರ್ಜ್ ಆಗಿ ಏಟ್ಗಳು ತಿಂದಿದ್ದಿಲ್ಲ, ಎಲ್ಲ ಮರ್ತೋಗಿದ್ದಾರೆ. ನಾವ್ಯಾವತ್ತು ಇಲ್ಲೀಗಲ್ ಆಕ್ಟಿವಿಟೀಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಮಾಡೋಕ್ಕೆ ಹೋಗೋರಲ್ಲ. ನಾವು ಲೀಗಲಾಗಿ ಮಾಡೋಕ್ಕೆ ಹೋಗುವಂಥವ್ರು ಚುನಾವಣೆ. ಓದ್ಸಲಿ ಮಾಡಿರೋ ಚುನಾವಣೆ ನಮ್ಮ ಕಡೆ ಕೈ ಎತ್ತಿದ್ದವರನ್ನ ಕೈ ಇಳಿಸಿ, ಯಾರೋ ಇದೇ ಅಷ್ಟು ಸೋಮಪ್ಪನವರು ಕೈ ಹಿಡ್ಕೊಂಡು ಎಳೆದು ಅದನ್ನು ಓಟ್ ಇಲ್ಲ ಅಂತ ಬರೀತಾರೆ, ಅವ್ರಿಗೆ ಸಪೋರ್ಟಾಗಿ ಬರ್ಕೊಳ್ತಾರೆ ಓಟನ್ನು. ಅವತ್ತು ಅವರು ಆಫೀಸರ್ಸು ಅವರೆಲ್ಲ ಅವ್ರ ಕಡೆ ಇದ್ದರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇತ್ತು. ಇವತ್ತು ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಕಡೆ ಇದ್ದಾರೆ. ಆದರೆ ನಾವು ಏನು ಬೇಕೋ ಮಾಡ್ಬೋದಾಗಿತ್ತು, ನಾವು ಹೆಂಗೆ ಬೇಕೋ ಬೆದರಿಸ್ಬೋದಾಗಿತ್ತು, ಏನು ಬೇಕೋ ಮಾಡ್ಬೋದಾಗಿತ್ತು. ಆದರೆ ಅಂಥ ಕೆಟ್ಟ ಕೆಲಸಗಳು, ಅಂಥ ನೀಚ ಕೆಲಸಗಳು ಮಾಡುವಂಥ ವ್ಯಕ್ತಿಗಳು ನಾವಲ್ಲ. ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಏನು ಹೇಳ್ಕೊಂಡಿದ್ದಾರೆ, ಅದಕ್ಕೆ ನಮ್ಮದು ತಕರಾರು ಇಲ್ಲ, ಅದಕ್ಕೆ ನಮ್ಮದು ಸ್ವಾಗತನೂ ಇಲ್ಲ. ಅವ್ರದ್ದು ಅವ್ರ ಪರ್ಸ್ನಲ್.
ನಮ್ಮದು ನಮ್ಮ ಪರ್ಸ್ನಲ್, ನಮ್ಮ ಪಕ್ಷದ ಪರ್ಸ್ನಲ್ಲು. ಇವತ್ತು ನಮ್ಮವರು ಅವ್ರ ಕಡೆ ಹೋಗಿದ್ದಾರೆ, ಅವರವರು ನಮ್ಮ ಕಡೆ ಬಂದಿದ್ದಾರೆ. ಅದೇನು ಅಂತ ಏನು ದೊಡ್ಡ ವಿಷಯ. ಹೋದ್ಸಲಿ ನಮ್ಮವ್ರನ್ನ ಕರ್ಕೊಂಡು ಹೋದ್ರಲ್ಲ, ಹೋದ್ಸಲಿ ನಮ್ಮವ್ರನ್ನ 5 ಜನ ಕರ್ಕೊಂಡು ಹೋದ್ರಲ್ಲ, ನನ್ನ ಜೊತೆಲಿ ಇದ್ದವ್ರನ್ನ 5 ಜನ ಕರ್ಕೊಂಡು ಹೋದ್ರಲ್ಲ. ಆವತ್ತವರು 6 ಗಂಟೆಗೆ ಒಳಗಡೆ ಬರಬೇಕು, ಫೈನಲ್ ಟೈಮ್ ಅದು. 6 ಗಂಟೆ 17 ನಿಮಿಷಕ್ಕೆ ಬಂದ್ರು ಅವತ್ತು ಅವ್ರನ್ನ ಒಳಗಡೆ ಬಿಟ್ಕೊಂಡ್ರಲ್ಲ. ಅದಕ್ಕೆ ಗಲಾಟೆ ಆಗಿದ್ದಕ್ಕೆ ಆಚೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ. ನಾವ್ಯಾರು ನಮ್ಮ ಪಕ್ಷದ ಒಬ್ಬರು ಇರಲಿಲ್ಲ ಅವತ್ತು ಲಾಠಿ ಚಾರ್ಜ್ ಆದಾಗ. ಯಾರ್ಯಾರು ಏಟುಗಳು ತಿಂದ್ರು ಅಂತ ಎಲ್ಲರಿಗೂ ಬಿತ್ತು ಅಂತ ಗೊತ್ತಿದೆ. ಆದರೆ ನಾವು ಅಂಥ ಕೆಲಸ ಇವತ್ತು ಮಾಡೋಕ್ಕೆ ಹೋಗಿಲ್ಲ. ಶಾಂತಿಯುತವಾಗಿ ಎಲೆಕ್ಷನ್ ನಡೆದಿದೆ. ಸ್ವಲ್ಪ ಒಳಗಡೆ ಏನೋ ಸ್ವಲ್ಪ ಮಾತುಗಳು ಮಾತಾಡಿದ್ದಾರೆ, ಅದೇನು ಕಾಮನ್ ಆಗಿ ಮಾತಾಡ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದರಿಂದ ಅಭಿವೃದ್ಧಿ ಕಡೆ ನಮ್ಮ ಗಮನ, ಬೇರೆ ಕಡೆ ನಮ್ಮ ಗಮನ ಇಲ್ಲ. ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಕೆಲಸ ಮಾಡ್ತೀವಿ. ಆದರೆ ಒಂದು ಸಂತೋಷ ಏನು ಅಂದರೆ, ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ನಾವು ಒಂದು ಮೈನಾರಿಟಿನ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಡಬೇಕು ಅಂತಿದ್ವಿ. JDS ಇಂದ ಹಾಕಿದ್ದಾರೆ, ಡಾಕ್ಟರ್ ಖಾನ್ ಸಾಹೇಬ್ರಾಗಿದ್ದಾರೆ. ಆಮೇಲೆ ಇನ್ನು ನಮ್ಮ ರಿಯಾಜ್ ಅವ್ರ ಮಿಸಸ್ಸು ಮೊದಲು JDS ಇಂದ ಆಗಿದ್ದರು. ಇನ್ನು ಕೆಲವರೆಲ್ಲ JDS ಇಂದ ಆಗಿದ್ದಾರೆ. ಕಾಂಗ್ರೆಸ್ಸಿಂದ ಮೈನಾರಿಟಿಯವ್ರನ್ನ ಮಾಡಬೇಕು ಅಂದ್ವಿ. ನಮ್ಮ ಖಾನ್ ಸಾಹೇಬರು ಆಗಿದ್ದರು. ಇವಾಗ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಅಮಾನ್ ಅನ್ನೋರು ಸೀನಿಯರ್ ಇದ್ದಾರೆ, ಅಮಾನ್ ಅನ್ನೋರನ್ನು ಮಾಡಬೇಕು ಅಂತ ನಮ್ಮ ಇದಿತ್ತು. ಎಲ್ಲ ಮೆಂಬರ್ಸ್ ಒಪಿನಿಯನು ಅವ್ರದ್ದೇ ಇತ್ತು. ಎಲ್ಲವನ್ನೂ ಸೇರಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಬ್ಬರ ಮೈನಾರಿಟಿ ಮುಸ್ಲಿಮ್ ಅವರನ್ನು, ನಮ್ಮ ಅಮಾನ್ ಅನ್ನೋರ ಸತಿಮಣಿ ಅವರನ್ನು ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದೀವಿ. ನನಗೆ ತೃಪ್ತಿ ತಂದಿದೆ. ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅದನ್ನು ಹೇಳಿದರು, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದೇ ಹೇಳಿದರು, ರಾಮಲಿಂಗಾರೆಡ್ಡಿನ ಅದೇ ಹೇಳಿದರು, ನಮ್ಮ ಅನಿಲ್ ಅನ್ನವರು ಅದೇ ಹೇಳಿದರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಆದಂಥ ಮಾಜಿ MLC ನಾರಾಯಣ ಸ್ವಾಮಿ ಅವರನ್ನು ಮೈನಾರಿಟಿನ ಮಾಡ್ರಿ ಮುಳಬಾಗಿಲಲ್ಲಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಮೆಂಬರ್ಸು ಹಾಗೆ ಇತ್ತು ಅವ್ರ ಮೆಂಟಾಲಿಟಿನಿ. ಇವತ್ತು ನಾವು ಮುಳಬಾಗಿಲು ತಾಲೂಕಲ್ಲಿ ಒಂದು ಮೈನಾರಿಟಿ, ಅದು ಹೆಣ್ಮಗಳು, ನಮ್ಮ ತಾಯಿ ಸಮಾನ ಅವರು, ನಮ್ಮ ತಾಯಿಯವರು. ಯಾಕಂದ್ರೆ ಅಮಾನ್ ಅನ್ನ ಅವ್ರಿಗೆ ಯಾವಾಗ ಬಂದು ನಾನು ಅವ್ರ ಹತ್ರ ಆಶೀರ್ವಾದ ತೊಗೊಳ್ತೀನಿ, ತಂದೆ ಸಮಾನ ಅಣ್ಣ ನೀವು ಅಂದ್ಬಿಟ್ಟು. ಆ ರೀತಿ ಇವತ್ತು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಅವ್ರು ಗೆದ್ಬಿಟ್ಟು ಬಂದಮೇಲೆ, ಅಣ್ಣ ನಿಮ್ಮ ಆಶೀರ್ವಾದ ನಾವು ಸರ್ ಗೆದ್ದಿರೋದು ಅಂದರು. ಇಲ್ಲ, ನೀವು ಗೆದ್ದಿದ್ರು ನಿಮ್ಮ ಮಕ್ಕಳು ನಾವು ಅಂತ ಆಶೀರ್ವಾದ ತೊಗೊಂಡೆ ಅವ್ರ ಹತ್ರ. ಇವತ್ತು ನಾನು ಆ ರೀತಿಯಲ್ಲಿ ಇವತ್ತು ನಮ್ಮ ಅಮಾನ್ ಅನ್ನ ಅವರ ಸತಿಮಣಿಗಳಾದಂಥ ಅವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ. ಮೈನಾರಿಟಿ ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು, ಪಾಪ ಯಾವತ್ತೂ ಆಚೆ ಬಂದಿರೋರಲ್ಲ ಅಂಥವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ನಾವೆಲ್ಲರೂ ಸೇರಿ ಅವ್ರಿಗೆ ಬಲವನ್ನು ತುಂಬಿ ಖಂಡಿತವಾಗ್ಲೂ ಅವ್ರಿಗೆ ಸಹಕಾರ ಮಾಡ್ತೀವಿ. ಅವ್ರಿಗೂ ನಾನು ಇಷ್ಟ ಹೇಳೋದು, MP ಅವರಾಗ್ಬೋದು, ಲೋಕಲ್ MLA ಅವರಾಗ್ಬೋದು, ಅವ್ರ ಜೊತೆ ಕ್ಲೀನಾಗಿ ಹೊಂದಾಣಿಕೊಂಡು ಹೋಗಿ ಕೆಲಸ ಮಾಡಲಿ. ಜನ ಎಲೆಕ್ಷನ್ ಟೈಮಲ್ಲಿ ನಾವೇನೋ ಮಾಡ್ಕೊಳ್ಳೋಣ, ಅಂದರೆ ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೇದು ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಕೋಲಾರ.